ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ಇನ್ಮುಂದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ದುಬಾರಿ ಊಟಕ್ಕೆ ಬ್ರೇಕ್ ಹಾಕಿ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಬಡಬಗ್ಗರ ಹಸಿವು ನೀಗಿಸೋಕೆ ಅಂತಲೇ ಸಾರಿಗೆ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ಅದೇನು ಅಂತೀರಾ? ನೀವೇ ನೋಡಿ. ಬಸ್ ನಿಲ್ದಾಣಗಳಲ್ಲಿ ಇನ್ಮುಂದೆ ಊಟಕ್ಕೆ ಪರದಾಡಬೇಕಿಲ್ಲ. ಬಸ್ ಪ್ರಯಾಣಿಕರಿಗಾಗಿ ಸಾರಿಗೆ ಇಲಾಖೆ ಭರ್ಜರಿ ಪ್ಲಾನ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನೂರಾರು ಹೋಟೆಲ್ಗಳಿವೆ. ಆದರೆ ಅದು ದಿನನಿತ್ಯ ಬಸ್ನಲ್ಲಿ ಸಂಚರಿಸೋ ಬಡ ಮತ್ತು ಮಧ್ಯಮ ವರ್ಗದವರ ಜನರ ಕೈಗೆಟುಕುವ ದರದಲ್ಲಿ ಇರಲಿಲ್ಲ. ಇದರಿಂದ ಬಸ್ನಲ್ಲಿ ಸಂಚರಿಸೋ ಪ್ರಯಾಣಿಕರಿಗೆ ಭಾರಿ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಸಾರಿಗೆ ಇಲಾಖೆ ಲಕ್ಷಾಂತರ ಜನರ ಹಸಿವನ್ನ ನೀಗಿಸಿರೋ ಇಂದಿರಾ ಕ್ಯಾಂಟೀನ್ ಅನ್ನ ಮೆಜೆಸ್ಟಿಕ್ನಲ್ಲಿ ಓಪನ್ ಮಾಡಲು ಪ್ಲಾನ್ ಮಾಡಿದೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಇರೋ ಹೋಟೆಲ್ಗಳು ಬೇಕಾಬಿಟ್ಟಿ ದರ ನಿಗದಿಪಡಿಸಿ ಜನರಿಗೆ ತೊಂದರೆ ಕೊಡ್ತಾ ಇದ್ವು. ಇದರಿಂದ ಜನರಿಗೂ ಸಮಸ್ಯೆ ಆಗ್ತಾ ಇತ್ತು. ಖಾಸಗಿ ಹೋಟೆಲ್ಗಳ ಈ ಆಟಾಟೋಪಗಳಿಗೆ ಬ್ರೇಕ್ ಹಾಕಲು ಮುಂದಾಗಿರೋ ಸಾರಿಗೆ ಇಲಾಖೆ ಇಂದಿರಾ ಕ್ಯಾಂಟೀನ್ ಮೊರೆ ಹೋಗಿದೆ. ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲು ಸರ್ಕಾರ ಮುಂದಾಗಿದೆ. ಈಗ ನಮಗೆ ಅಲ್ಲಿ 40 ಎಕರೆ ಜಾಗ ಇದೆ. ಅಲ್ಲಿ ಪಕ್ಕದಲ್ಲೇ ಮೆಟ್ರೋ ಇದೆ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ, ಮತ್ತು ನಮ್ಮ BMTC, KSRTC. ಆಮೇಲೆ ನಮಗೆ ಜಾಗ ಸಾಕಾಗ್ತಿಲ್ಲ. ಕನಿಷ್ಠ ನಮಗೆ ಗ್ರೌಂಡು ಫಸ್ಟು ಸೆಕೆಂಡ್ 3 ಫ್ಲೋರ್ ಆದರೂ ನಮ್ಗೆ ಬೇಕಾಗುತ್ತೆ. ಉಳಿದಿದ್ದು ನೋಡೋಣ. ಈಗ ನಾವು ಟೆಂಡರ್ ಕರೆದು ಕನ್ಸಲ್ಟೆನ್ಸಿಗೆ ಕೇಳಿದ್ದೀವಲ್ಲ, ಅವ್ರು ಏನು ಸಲಹೆ ಕೊಡ್ತಾರೆ ಅವರೆಲ್ಲ ಸ್ಟಡಿ ಮಾಡಿ ಏನು ಮಾಡ್ಬೋದು ಅಂತ ಕೊಡ್ತಾರೆ. ಒಟ್ಟಾರೆಯಾಗಿ ಸಾರಿಗೆ ಇಲಾಖೆಯ ಈ ನಿರ್ಧಾರ ಬಡವರಿಗೆ, ಹಸಿದವರಿಗೆ ಸಾಕಷ್ಟು ಸಹಾಯವಾಗಲಿದೆ. ಆದಷ್ಟು ಬೇಗ ಸರ್ಕಾರದಿಂದಲೂ ಮನ್ನಣೆ ಸಿಕ್ಕಿ ಮೆಜೆಸ್ಟಿಕ್ನಲ್ಲೇ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಲಿ ಅನ್ನೋದೇ ಜನರ ಆಶಯ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.